Exercise 3.3 first heading first question. ಓಕೆ, ಇಲ್ಲಿ ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡ್ಬೇಕಂತ ಯಾವ ಮೆಥಡ್ ಇಂದ, ಎಲಿಮಿನೇಷನ್ ಮೆಥಡ್ ಮತ್ತೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಮಾಡಂತ ಹೇಳಿದ್ದಾನೆ. ಓಕೆ, ಫಸ್ಟ್ ಎಲಿಮಿನೇಷನ್ ಮೆಥಡ್ ಇಂದ ಮಾಡೋಣ. ಓಕೆ, ಇಲ್ಲಿ ನೋಡ್ರಿ ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ. ಓಕೆ, ಇದನ್ನ ಸಾಲ್ವ್ ಮಾಡ್ಬೇಕಂತಂದ್ರೆ ಓಕೆ ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕಂದ್ರೆ ಐದರ್ ಎಕ್ಸ್ ಆದ್ರೂ ಈಕ್ವಲ್ ಇರಬೇಕು, ಇಲ್ಲ ವೈ ಆದ್ರೂ ಈಕ್ವಲ್ ಇರಬೇಕು. ಬಟ್ ಇಲ್ಲಿ ಎಕ್ಸ್ ಈಕ್ವಲ್ ಇಲ್ಲ, ವೈ ಈಕ್ವಲ್ ಇಲ್ಲ. ಅವಾಗ ಏನ್ ಮಾಡ್ಬೇಕು ನೋಡ್ರಿ, ಇದನ್ನ ನಾನು ಈಕ್ವೇಶನ್ 1 ಅಂತ ತಗೊಂತೀನಿ, ಇದನ್ನ 2 ಅಂತ ತಗೊಂತೀನಿ. ಓಕೆ, ಈಗ ಎಕ್ಸ್ ಈಕ್ವಲ್ ಇಲ್ಲ, ವೈ ಈಕ್ವಲ್ ಇಲ್ಲ ಅಂದ್ರೆ ನಾವು ಅದನ್ನ ಈಕ್ವಲ್ ಮಾಡೋಣ. ಓಕೆ, ಈಗ ನೀವೇ ನೋಡ್ರಿ, ಇಲ್ಲಿ 2 ಇದೆ ತಾನೆ, ಇದನ್ನ ಇಂಟು 2 ಮಾಡ್ಬಿಟ್ರೆ ಎಕ್ಸ್ ಈಕ್ವಲ್ ಆಗತ್ತಾ? ಇದನ್ನ ಇಂಟು 2 ಮಾಡ್ರೆ ಎಕ್ಸ್ ಈಕ್ವಲ್ ಆಗುತ್ತೆ. ಸೊ ಇದನ್ನ ಏನ್ ಮಾಡೋಣ, ಅವಾಗ ಇಂಟು 1 ಮಾಡ್ಬಿಡೋಣ. ಓಕೆ, ಈಗ ಮಾಡ್ರಿ 2ನ ಇದು ಹೋಲ್ ಈಕ್ವೇಶನ್ ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು ಎಕ್ಸ್ 2x ಪ್ಲಸ್ 2 ಇಂಟು ವೈ 2y 2 5 10. 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಉಳಿಯುತ್ತೆ. ಓಕೆ, ಈಸ್ ಈಕ್ವಲ್ ಟು 4. ಓಕೆ, ಈಗ ಎಕ್ಸ್ ಸೇಮ್ ಇದೆ. ಓಕೆ, ಈಗ ಹೆಂಗ್ ಸಾಲ್ವ್ ಮಾಡ್ಬೇಕು ನೋಡ್ರಿ. ಈಗ ಇಲ್ಲಿ 2x ಇದೆ, ಇಲ್ಲಿ 2x ಇದೆ, ಎರಡು ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಓಕೆ, ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು ಕ್ಯಾನ್ಸಲ್ ಆಗ್ಬೇಕಂದ್ರೆ. ಸೊ ಅದಕ್ಕೆ ಇದು ಪ್ಲಸ್ ಇರೋದು ನಾನೇನ್ ಮಾಡ್ತೀನಿ, ಸೈನ್ ಚೇಂಜ್ ಮಾಡ್ತೀನಿ. ಇದ್ರ ಸೈನ್ ಚೇಂಜ್ ಆದ್ರೆ ಇವೆಲ್ಲವೂ ಸೈನ್ ಚೇಂಜ್ ಮಾಡ್ಬೇಕು. ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯ್ತು. ಈಗ ನಾವು ಬ್ರಾಕೆಟ್ನಾಗಿರೋ ಸೈನ್ ಕೌಂಟ್ ತಗೋಬೇಕು, ಇದನ್ನ ಬಿಟ್ಬಿಡ್ಬೇಕು ಇದನ್ನ. ಓಕೆ, ಈಗ ಎರಡು ಪ್ಲಸ್ ಇದ್ದಾಗ ಏನ್ ಮಾಡ್ತೀವಿ, ಪ್ಲಸ್ ಸೈನ್ ಹಾಕಿ ಆಡ್ ಮಾಡ್ತೀವಿ. 2y ಪ್ಲಸ್ 3y 5y ಆಯ್ತು. ಈಸ್ ಈಕ್ವಲ್ ಟು ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ತೀವಿ, ಗ್ರೇಟರ್ ನಂಬರ್ ಸೈನ್ ಹಾಕ್ತೀವಿ. 10 ಅಲ್ಲಿ 4 ಹೋದ್ರೆ 6. y ಈಸ್ ಈಕ್ವಲ್ ಟು 6 ಇಂಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. y ವ್ಯಾಲ್ಯೂ ಏನ್ ಬಂತು, 6/5 ಬಂತು. ಇದನ್ನ ನಾವು ಈಕ್ವೇಶನ್ 1 ಅಲ್ಲಿ ಹಾಕೋಣ. ಪುಟ್ y ಈಸ್ ಈಕ್ವಲ್ ಟು 6/5 ಇನ್ ಈಕ್ವೇಶನ್ 1. ನೀವು ಈಕ್ವೇಶನ್ 1 ಅಲ್ಲ ಹಾಕ್ರಿ, ಇಲ್ಲ 2 ಅಲ್ಲಾದ್ರೂ ಹಾಕ್ರಿ, ನೀವು ಆನ್ಸರ್ ಸೇಮೇ ಬರುತ್ತೆ. ನಾನು ಇಲ್ಲಿ ಈಕ್ವೇಶನ್ 1 ಅಲ್ಲಿ ಹಾಕ್ತೀನಿ. ಸೊ ಈಕ್ವೇಶನ್ 1 ಏನು, x ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಓಕೆ, ಈಗ y ಇದ್ದಲ್ಲಿ ಏನಾಗಬೇಕು, 6/5 ಈಸ್ ಈಕ್ವಲ್ ಟು 5. ಈಗ x ಈಕ್ವಲ್ ಟು ಏನಾಯ್ತು, 5 ಪ್ಲಸ್ 6/5 ಹಾಕೊಂಡು ಹೋದ್ರೆ ಮೈನಸ್ 6/5 ಆಯ್ತು. ಇಲ್ಲಿ ಏನಿಲ್ಲ ಅಂದ್ರೆ 1 ತಾನೆ. ಸೊ ಈಗ ನಾವು ಒಂದು ರಫ್ ಕಾಲಮ್ ತಗೊಳ್ಳೋಣ. ಓಕೆ, ನೀವೇ ನೋಡ್ರಿ, 1 5ಗೆ LCM ತಗೊಂಡ್ರೆ ಏನ್ ಬರುತ್ತೆ, 5 ಬರುತ್ತೆ. ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 5 5 ಎಷ್ಟಾಯ್ತು, 25 ಆಯ್ತು. ಇಲ್ಲಿ 25 ಬರೀತೀನಿ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 5 5 ಕ್ಯಾನ್ಸಲ್, 6 1 6 ಆಯ್ತು. x ಈಕ್ವಲ್ ಟು 25 ನಲ್ಲಿ 6 ಹೋದ್ರೆ ಎಷ್ಟಾಯ್ತು, 19 ಆಯ್ತು. x ಬಂದ್ಬಿಟ್ಟು 19/5, y ಬಂದ್ಬಿಟ್ಟು 6/5.